ಅಂತಹ ಪೂಜ್ಯ ಗುರುಗಳಾದ ಕರ್ತೃ ಶಿವಲಿಂಗೇಶ್ವರನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಕರ್ತೃ ಶಿವಲಿಂಗೇಶ್ವರರ ಜಾತ್ರಾ ಮಹೋತ್ಸವ 2026 ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ನಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನ ಕೊಡಮಾಡುತ್ತಿರುವಂತಹ ಪರಮ ಪೂಜ್ಯರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಸದಾಶಿವ ಮಹಾಸ್ವಾಮಿಗಳವರನ್ನ ಆದಿಯಾಗಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಹರಗುರು ಚರಮೂರ್ತಿಗಳ ಪುಣ್ಯ ಪಾದಗಳಿಗೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಮಾಜಿ ಶಾಸಕರಾದ ಸುಭಾಷ್ ಸರ್ ಗುತ್ತೇದಾರರನ್ನು ಮೊದಲುಗೊಂಡು ಉಳಿದ ಎಲ್ಲ ಗಣ್ಯ ಮಹನೀಯರಲ್ಲಿ ಅತಿಥಿ ಮಹೋದಯರಲ್ಲಿ ಮತ್ತು ಶ್ರೀಮಠದ ಕರೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಮತ್ತು ತಮ್ಮೆಲ್ಲರಿಗೆ ಶರಣಗಳನ್ನು ಹೇಳಿ ಜಾತ್ರೆಗೆ ಆಗಮಿಸಿರುವಂತಹ ನಮ್ಮ ಎಲ್ಲ ಶ್ರೀಮಠದ ಹಾಗೂ ಪರಸ್ಥಳದ ಎಲ್ಲ ಸದ್ಭಕ್ತಾದಿಗಳೇ ತಮ್ಮೆಲ್ಲರಿಗೂ ಸಹಿತ ಶರಣಾರ್ಥಿಗಳನ್ನು ಹೇಳಿ ನಮಗೆ ವರ್ಷಕ್ಕೊಂದು ಸರಿ ಈ ಜನ ನೋಡುವಂಥ ಅವಕಾಶ ಸಿಗುವಂಥದ್ದು. ಜನ ನೋಡುವಂಥ ಅವಕಾಶ ಸಾವಿರ ಜನ ಇರ್ಬೋದು, ಆದರೆ ಯಾಕೆ ಸಂತೋಷ ಪಡ್ತೀನಿ ಅಂತಂದರೆ ಈ ಸಾವಿರ ಜನಗಳಲ್ಲಿ ಇವತ್ತು ಶಿವಲಿಂಗೇಶನೇ ಕಾಣ್ತಾನೆ ಅನ್ನುವಂತಹ ಒಂದು ಭಾವನೆ ನನಗೆ ಯಾವಾಗಲೂ ಸಹಿತ ಒಂದು ಖುಷಿ ಕೊಡ್ತದೆ. ಅದಕ್ಕೋಸ್ಕರ ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ 2 ಮಾತು ಅಜ್ಜವರು ಮಾತಾಡಿಸ್ಬೇಕು, ನಾವು ಮಾತಾಡಬೇಕು ಅಂತೇಳಿ ಒಂದು ಸಂಕಲ್ಪ ಇರುವಂಥದ್ದು. ಆ ಕಾರಣಕ್ಕೆ ಪ್ರತಿ ವರ್ಷವೂ ಸಹಿತ ಅಜ್ಜನ ಜಾತ್ರೆ, ಶಿವಲಿಂಗೇಶನ ಜಾತ್ರೆ ಈ ಭಾಗದಲ್ಲಿ ಬಹಳಷ್ಟು ಭಕ್ತರ ಮನವನ್ನು ಗೆದ್ದಿರುವಂಥದ್ದು. ನೋಡಿ, ನಮ್ಮ ಈ ವರ್ಷದಲ್ಲಿ ವರ್ಷಕ್ಕೊಂದ್ಸರಿ ಮಾತ್ರ ತೇರನ್ನು ಕಟ್ತೀವಿ ನಾವು. ಉಳ್ಕಿದ ಸರಿ ಎಲ್ಲ ತೇರೆಲ್ಲ ಬಿಚ್ಚಿಟ್ಟಿರ್ತೇವೆ. ಇವತ್ತೇನು ಕಟ್ಟಿರ್ತೀವಲ್ಲ, ನೀವು ಯಾರು ಕೂಡ ಶಿವಲಿಂಗೇಶನನ್ನು ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ನೀವೆಲ್ಲರೂ ಸಹಿತ ಶಿವಲಿಂಗೇಶನ ನೋಡ್ಬೇಕಾಗಿತ್ತು ಅಂತಂದ್ರೆ ಈ ತೇರಿನ ರೂಪದಲ್ಲಿ ನಿಂತಿರ್ತಕ್ಕಂತಹ ಈ ತೇರಿನ ವಿರಾಟ ಸ್ವರೂಪವೇ ಕರ್ತೃ ಶಿವಲಿಂಗೇಶ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಅವನ ಜಾತ್ರೆಯನ್ನ ನಾವೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ದೇವೆ. ಈ ಬರೀ ಇದು ಶಿವಲಿಂಗೇಶನ ಜಾತ್ರೆ ಅಷ್ಟೇ ಅಲ್ಲ, ಇದು ಶಿವಲಿಂಗೇಶನ ಜಾತ್ರೆ ಮತ್ತು ಇದು ನಮ್ಮೆಲ್ಲರ ಬದುಕಿನ ಯಾತ್ರೆ ಇದೆ ಅಂತ ಅನ್ನೋದನ್ನ ಅರ್ಥ ಮಾಡಿಕೊಂಡು ಆ ಗುರುವಿನ ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲರೂ ಸಹಿತ ಪಾಲ್ಗೊಂಡಿದ್ದೇವೆ. ನಮ್ಮ ಅಜ್ಜನ ಜಾತ್ರೆ, ಶಿವಲಿಂಗೇಶನ ಜಾತ್ರೆ ಈ ಭಾಗಕ್ಕೆಲ್ಲ ಸಿರಿ ಸಮೃದ್ಧಿನ ತೆಗೆದುಕೊಂಡು ಬರಲಿ, ಎಲ್ಲ ಭಕ್ತರ ಸಂಕಲ್ಪವನ್ನ ನೆರವೇರಿಸಲಿ, ಎಲ್ಲರನ್ನೂ ಸಹಿತ ಒಂದು ಮಾಡಲಿ, ಒಂದು ಗೂಡಿಸಲಿ, ನಮ್ಮಲ್ಲಿರುವಂಥ ಎಲ್ಲ ದ್ವೇಷ ಭಾವನೆಗಳನ್ನು ದೂರ ಮಾಡಿ ನಾವೆಲ್ಲರೂ ಸಹಿತ ಆ ಪರಮಾತ್ಮನ ಮಕ್ಕಳು ಅನ್ನುವಂಥ ಭಾವನೆ ನಮ್ಮೆಲ್ಲರಲ್ಲೂ ಸಹಿತ ಮೂಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹಿತ ಸಂಕಲ್ಪಿಸುತ್ತಾ, ಮತ್ತೆ ಈ ವರ್ಷದ ಜಾತ್ರೆ ಒಂದು ರೀತಿ ಬಹಳ ಚಾಲೆಂಜಿಂಗ್ ಆಗಿತ್ತು. ಆದರೂ ಸಹಿತ ಎಲ್ಲವೂ ನಾ ಮಾಡ್ತೀವಿ ನೀವು ಮಾಡ್ತೀವಿ ಅಂತ ಏನೂ ಇಲ್ಲ. ಶಿವಲಿಂಗೇಶ್ವರನಿಗೆ ಏನು ಬೇಕಂದ್ರೆ ಮಾಡಿಸ್ಕೊಳ್ಳುವಂಥ ಶಕ್ತಿ ಅವನಲ್ಲಿ ಇರುವಂಥದ್ದು. ನಾವು ಒಬ್ಬ ವ್ಯಕ್ತಿಯನ್ನು ಎದುರು ಹಾಕಿಕೊಂಡ್ರೆ ಬದುಕಬಹುದು, ಆದರೆ ಒಂದು ಶಕ್ತಿಯನ್ನು ಎದುರು ಹಾಕಿಕೊಂಡ್ರೆ ನಾವ್ಯಾರು ಸಹಿತ ಬದುಕೋದಕ್ಕಾಗೋಂಗಿಲ್ಲ. ಹೀಗಾಗಿ ನಾವೆಲ್ಲರೂ ಸಹಿತ ಆ ಶಕ್ತಿಗೆ ತಲೆಬಾಗಬೇಕಾಗ್ತದೆ. ಇಲ್ಲಿ ನಾವು ದೊಡ್ಡವರಲ್ಲ, ನೀವು ದೊಡ್ಡವರಲ್ಲ, ಯಾರೂ ದೊಡ್ಡವರಲ್ಲ, ನಾವೆಲ್ಲರೂ ಸಹಿತ ಶಿವಲಿಂಗೇಶನ ಮಕ್ಕಳೇ. ಇವತ್ತು ನಾವು ಪಲ್ಲಕ್ಕೆ ಕರ್ಕೊಂಡ್ ಬರ್ತಾರೆ, ನಾವು ಎಲ್ಲ ಇಷ್ಟೆಲ್ಲ ವೈಭವ ಎಲ್ಲ ಮಾಡುವಂತಹದ್ದು ನಾವೆಲ್ಲರೂ ಸಹಿತ ನಾ ಯಾವಾಗಲೂ ಅನ್ಕೊಳ್ಳುವಂಥದ್ದು ಏನು ಅಂತಂದ್ರೆ, ಈ ಮಠವನ್ನಾಗ್ಲಿ, ನಿಮ್ಮಂತೆಲ್ಲ ಭಕ್ತರನ್ನಾಗ್ಲಿ, ಅಥವಾ ಈ ತಾಲೂಕನ್ನಾಗ್ಲಿ, ಇದನ್ನ ಯಾವುದನ್ನು ಸಹಿತ ಆಳೋದಕ್ಕಾಗಿ ನಾನು ಬಂದಿಲ್ಲ. ಮಠ, ಭಕ್ತರು, ಈ ವೈಭವವನ್ನ, ಆಸ್ತಿಯನ್ನ ಆಳುವುದಕ್ಕಾಗಿ ನಾನು ಬಂದಿಲ್ಲ. ಆ ಶಿವಲಿಂಗೇಶನ ಆಳಾಗಿ ನಾನು ಇಲ್ಲಿ ಬಂದಿರುವಂಥದ್ದು ಅಷ್ಟೇ. ನಾನು ಅವನ ಆಳೆ, ನೀವು ಅವನ ಆಳೆ. ನಾವೆಲ್ಲರೂ ಸಹಿತ ದುಡಿಬೇಕಷ್ಟೇ, ದುಡಿಬೇಕು. ನಾವು ಜೀವನದಲ್ಲಿ ನಮ್ಮ ಜಾತ್ರೆ ಒಳಗಡೆ ಒಂದು ಸಂದೇಶ ಪಡ್ಕೊಳ್ಬೇಕೇನು, ಒಂದು ದುಡಿ ಪಡಿ ನಡಿ ಬರಬೇಕು, ಇಲ್ಲಿ ದುಡಿಬೇಕು, ಅವ್ನು ಏನು ಕೊಡ್ತಾನೆ ಅದನ್ನ ಪಡ್ಕೊಳ್ಬೇಕು, ಅದು ಅಲ್ಲಿಂದ ಪಡ್ಕೊಂಡ್ಮೇಲೆ ನಿಂದ್ರಂಗಿಲ್ಲ, ಅಲ್ಲಿ ಹೋಗ್ತಾ ಇರ್ಬೇಕು. ಇಷ್ಟೇ ನಮ್ಮೆಲ್ಲರ ಕೆಲಸ ಇರುವಂಥದ್ದು. ದುಡಿ ಪಡಿ ನಡಿ, ಇದು ನಮ್ಮ ಜಾತ್ರೆಯ ಒಂದು ವೈಶಿಷ್ಟ್ಯ ಮತ್ತು ಅದೊಂದು ಸಂದೇಶ ಅನ್ನುವಂಥ ಭಾವನೆ ನೀವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು ಆ ರೀತಿ ಒಳಗಡೆ ಶಿವಲಿಂಗೇಶನ ಜಾತ್ರೆ ನಾವೆಲ್ಲರೂ ಸಹಿತ ಅದ್ದೂರಿಯಾಗಿ ಮಾಡ್ರಿ ಅಂತೇಳಿ ತಮ್ಮೆಲ್ಲರಿಗೆ ಹೇಳಿ, ಈ ವರ್ಷದ ಜಾತ್ರೆ ಸಂದರ್ಭದಕ್ಕೆ ನಿಮ್ಮೆಲ್ಲರಿಗೂ ಹೇಳೋದಕ್ಕೇನು ಒಂದು ವಿನಂತಿ ಮಾಡ್ಕೊಳ್ತೀನಿ ಅಂತಂದ್ರೆ, ಬಹಳ ಶಿವಲಿಂಗ ಮಹಾಸ್ವಾಮಿಗಳವ್ರು ಇದ್ದಾಗ ಈ ತೇರಿನ ನಿರ್ಮಾಣ ಆಗಿರುವಂಥದ್ದು. ಅಂದ್ರೆ ಅದಕ್ಕಿಂತ ಪೂರ್ವದಲ್ಲಿ 100 ವರ್ಷಗಳಿಂದನೂ ಸಹಿತ ರಥೋತ್ಸವ ಇತ್ತು. ಪೂಜ್ಯರ ಕಾಲದಲ್ಲಿ ತೇರಿಗೆ ಒಂದು ಹೊಸ ರೂಪ, ಇದೆಲ್ಲ ತಡಕಿಯ ನಿರ್ಮಾಣ ಆಗಿರುವಂಥದ್ದು. ಅದು ತಡಕಿಯ ನಿರ್ಮಾಣ ಆಗಿ ಹೆಚ್ಚು ಕಡಿಮೆ 30-40 ವರ್ಷಗಳು ಗತಿಸಿವೆ. ಈಗ ಎಲ್ಲ ತಡಕಿಯ ಗಾಳಿ, ಹವಾಮಾನ, ವಾತಾವರಣ, ಮಳೆಗೆಲ್ಲ ಹೋಗಿಬಿಟ್ಟಿದಾವೆ.
ಹೀಗಾಗಿ ಈ ವರ್ಷ ಎಲ್ಲ ಮಠದ ಭಕ್ತರೆಲ್ಲರೂ ಸೇರಿಕೊಂಡು ಮುಂದಿನ ವರ್ಷ ನಾವೆಲ್ಲರೂ ಸಹಿತ ಶಿವಲಿಂಗೇಶನ ನೂತನ ರಥವನ್ನು ನಿರ್ಮಾಣ ಮಾಡಬೇಕನ್ನುವಂಥ ಸಂಕಲ್ಪವನ್ನು ಹೊಂದಿದ್ದೇವೆ. ಅಂದರೆ ನೂತನವಾಗಿರ್ತಕ್ಕಂಥ ತಡಿಕೆ ಮತ್ತು ಗಾಲಿಯನ್ನು ಚಾಕವನ್ನು ನಿರ್ಮಾಣ ಮಾಡಿಸ್ಬೇಕಂತ ಹೇಳಿ ಸಂಕಲ್ಪ ಇದೆ. ಈ ಸಂಕಲ್ಪಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ, ನಮ್ಮ ಹಂಬಲಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ. ನಿಮಗೇನು ತಿಳಿದಿರ್ತೈತಲ್ಲ ಅದನ್ನು ಕೊಡುವಂಥ ಪ್ರಯತ್ನ ಮಾಡಷ್ಟೇ. ನ್ಯಾಯದಿಂದ, ಭಕ್ತಿಯಿಂದ, ಪ್ರೀತಿಯಿಂದ, ಪ್ರೇಮದಿಂದ ದುಡಿದಿರುವಂತಹ ನಿಮ್ಮ 1 ರೂಪಾಯಿ ಅದು ಶಿವಲಿಂಗೇಶನಿಗೆ 1 ಕೋಟಿ ರೂಪಾಯಿ ಸಮಾನ ಅನ್ನುವಂತಹ ಭಾವನೆಯನ್ನು ನಾವೆಲ್ಲ ಸಹಿತ ತಾಳಬೇಕಾಗಿರುವಂಥದ್ದು. ಒಟ್ಟಿನಲ್ಲಿ ಅಜ್ಜನ ಜಾತ್ರೆ, ನಮ್ಮ ಶಿವಲಿಂಗೇಶನ ಜಾತ್ರೆ ಇಷ್ಟೆಲ್ಲ ವೈಭವವಾಗಿ ನಡೆದಿರುವಂಥದ್ದು. ಅಜ್ಜ ಬಹಳ ಜನ ಕೇಳ್ತಾರೆ, ಯಾಕ್ರಿ ಅಪ್ಪೂರ್ ಇಷ್ಟೆಲ್ಲ ಖರ್ಚು ಮಾಡ್ತೀರಿ ಜಾತ್ರೆಗೆ? ವರ್ಷ ಅಜ್ಜವ್ರಿದ್ದಾಗ ಅದೆಲ್ಲ ಮೊದಲಿದ್ದಂಗೆ ಮಾಡ್ಬೋದಿತ್ತಲ್ಲ. ಸುಮ್ಮನೆ ಜನ ಎಲ್ಲ ಬರ್ತಾರೆ, ತೇರು ಎಳಿತಿದ್ರು, 4 ದಿನ ಉಚ್ಚಾಯಿ, 1 ದಿನ ತೇರು ಎಳಿತಿದ್ರು, ಜನ ಏನೋ ಹೊಡ್ತು ಪ್ರಸಾದ ಮಾಡಿ ಹೋಗ್ತಾ ಇದ್ರು. ಮತ್ತೆ ಇಷ್ಟೆಲ್ಲ ಈಗೆಲ್ಲ ಪುರಾಣ ಪ್ರವಚನ ಇದೆಲ್ಲ ಯಾಕೆ ಬೇಕು? ಇಷ್ಟೆಲ್ಲ ವೈಭವ ಯಾಕೆ ಬೇಕು? ಇವನ್ನೆಲ್ಲ ಬಹಳ ಜನ ಕೇಳ್ಬೋದು. ಯಾಕೆ ಇಷ್ಟೆಲ್ಲ ರೊಕ್ಕ ಖರ್ಚು ಮಾಡ್ತೀರಿ, ನೀವು ರೊಕ್ಕ ಹೆಚ್ಚಾಗಿ ಅಂತ ಕೇಳ್ಬೋದು. ಆದರೆ ನಿಮಗೆಲ್ಲ ಹೇಳಕ್ ಇಷ್ಟಪಡೋದು ಏನು ಅಂತಂದ್ರೆ, ನೋಡಿ, ಇಷ್ಟೆಲ್ಲ ಜಾತ್ರೆ ಮಾಡೋದಕ್ಕೆ ನನಗೆ ರೊಕ್ಕ ಹೆಚ್ಚಾಗಿಲ್ಲ, ನಿಮ್ಮ ಮೇಲಿನ ಪ್ರೇಮ ಹೆಚ್ಚಾಗಿದೆ, ನಿಮ್ಮ ಮೇಲಿನ ಪ್ರೀತಿ ಹೆಚ್ಚಾಗಿರೋ ಕಾರಣಕ್ಕಾಗಿನೇ ಈ ಜಾತ್ರೆಯನ್ನು ಇಷ್ಟೆಲ್ಲ ನಾವು ಅದ್ದೂರಿಯಾಗಿ ಮಾಡ್ತಾ ಇರುವಂಥದ್ದು. ಈ ಜಾತ್ರೆಗೆ ಎಲ್ಲ ತಾಲೂಕಿನ ಗಣ್ಯ ಮಹನೀಯರು, ಅಕ್ಕಲಕೋಟೆ ತಾಲೂಕು, ಆಳಂದ ತಾಲೂಕು, ಕಲಬುರಗಿ ಜಿಲ್ಲೆ, ಸೊಲ್ಲಾಪುರ ಜಿಲ್ಲೆ, ಅಫಜಲ್ಪುರ ತಾಲೂಕಿನ ಎಲ್ಲ ದೊಡ್ಡ ದೊಡ್ಡ ಅತಿಥಿ ಮಹೋದಯರು ಬಂದಿದ್ದಾರೆ. ಅವರೆಲ್ಲರಿಗೂ ಸಹಿತ ನಿಮ್ಮ ಜಾತ್ರೆ ತೋರಿಸ್ಬೇಕು ಅನ್ನೋ ಒಂದು ಹುಚ್ಚು ಪ್ರೀತಿ ನನಗೆಲ್ಲರಿಗೂ ಸಹಿತ. ನಮ್ಮ ಜಾತ್ರೆ ನೋಡ್ಬೇಕು, ನಮ್ಮ ಅಪ್ಪನ ಜಾತ್ರೆ ನೋಡ್ಬೇಕು, ನಮ್ಮೂರ ಜಾತ್ರೆ ನೋಡ್ಬೇಕು. ಈ ಜಾತ್ರೆ ನೋಡಿ ಅವರೆಲ್ಲರೂ ಸಹಿತ ಖುಷಿ ಪಡ್ಬೇಕು, 4 ಕಡೆ ಹೇಳಬೇಕು, ಶಿವಲಿಂಗೇಶನ ಜಾತ್ರೆ ಅಂದ್ರೆ ಬಹಳ ಒಳ್ಳೆಯ ಜಾತ್ರೆ, ಅದ್ದೂರಿ ಜಾತ್ರೆ ಅನ್ನುವಂತಹ ಮಾತುಗಳು ಅವರೆಲ್ಲರ ಬಾಯಿ ಒಳಗಡೆ ಬರಬೇಕು ಅನ್ನೋ ಕಾರಣಕ್ಕಾಗಿನೇ ಎಲ್ಲ ಅತಿಥಿ ಮಹೋದಯರನ್ನೆಲ್ಲ ಕರೆಸಿದ್ದೇವೆ. ನೀವೆಲ್ಲರೂ ಸಹಿತ ತೇರಣ್ಣ ಭಕ್ತಿಯಿಂದ ಶ್ರದ್ಧೆಯಿಂದ ಎಳಿರಿ. ನೋಡಿ, ತೇರಣ್ಣ ಯಾಕೆ ಎಳಿಬೇಕು ಅಂತಂದ್ರೆ, ವರ್ಷದಾಗ ಎಷ್ಟು ದಿವಸ ಹೇಳ್ರಿ? 365 ದಿನ. 365 ದಿನಗಳಲ್ಲಿ 1 ದಿನ ಶಿವಲಿಂಗೇಶನ ತೇರನ್ನ ನಾವು ಎಳೆದಿವಿ ಅಂತಂದ್ರೆ, ಉಳಿದ 364 ದಿನಗಳವರೆಗೆ ನಮ್ಮ ಬದುಕಿನ ತೇರನ್ನು ಯಾರು ಎಳಿತಾನೆ ಅಂತಂದ್ರೆ ಅದು ಗದ್ದಿಗೆಲಿರುವಂತ ಶಿವಲಿಂಗೇಶ ಎಳಿತಾನೆ ಅನ್ನುವಂಥದ್ದನ್ನ ನಾವೆಲ್ಲ ತಿಳ್ಕೊಂಡು ಒಟ್ಟಲ್ಲಿ ಅವನಿಗೆ ನಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ನಡ್ಕೊಳ್ಳೋಣ ಅಂತ ಮಾತನ್ನ ಹೇಳಿ, ನೀವೆಲ್ಲರೂ ಬರಬೇಕು, ದುಡಿಬೇಕಷ್ಟೇ. ನಾ ಯಾರಿಗಾಗಿ ಮಾಡೋದೆಲ್ಲ ಹೇಳ್ರಿ? ನನಗೇನು ಹಿಂದಿದಾರ, ಏನು ಮುಂದಿದಾರ? ನನಗೆ ನನ್ನ ಪಾಲಿನ ಗತಿಯೂ ಸಹಿತ ನೀವೇ, ನನ್ನ ಪಾಲಿನ ಮತಿಯೂ ಸಹಿತ ನೀವೇ ಭಕ್ತರೆ. ಹೀಗಾಗಿ ನಾವು ಮಾಡೋದೆಲ್ಲವೂ ಸಹಿತ ನಿಮಗಾಗಿನೇ ಹೊರತಾಗಿ ನನ್ನ ಸ್ವಂತಕ್ಕಾಗಿ ನಾನು ಇನ್ನೂ ಸಹಿತ ಮಾಡ್ಕೊಂಡಿಲ್ಲ. ಮಠದ ಆಸ್ತಿನೇ ಸಹಿತ ನನ್ನ ಹೆಸರಿನ ಇನ್ನೂ ಸಹಿತ ಬರ್ಕೊಂಡಿಲ್ಲ. ನಾವು ದುಡಿಯೋದು ಮಾಡೋದು ಯಾರಿಗೋಸ್ಕರ? ಅದು ನಿಮಗೋಸ್ಕರ. ನೀವೆಲ್ಲರೂ ಬರಬೇಕು, ದುಡಿಬೇಕು, ಸೇವಾ ಮಾಡ್ಬೇಕು ಅನ್ನುವಂತಹ ಒಂದು ಭಾವನೆಯಿಂದ. ಬಟ್ ಏನಾಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ದೂರ ಹೊಂಟ್ಬಿಟ್ಟಿದ್ರೆ, ನೀವೆಲ್ಲ ಎಲ್ಲರೂ ಬೆಳೆದಿದ್ದೀರಿ, ಮತ್ತು ನಿಮ್ಮ ಮಠ ಯಾಕೆ ಬೇಕಾಗ್ತದ? ಹೀಗಾಗಿ ಎಲ್ಲರೂ ಮಠಕ್ಕೋಸ್ಕರ ಬರ್ರಿ, ಮಠ ದುಡಿರಿ. ಮಠದಲ್ಲಿ ಏನು ಸೇವಾ ಸಿಗ್ತದ? ಒಂದು ಕಸ ಹೊಡೆಯೋ ಸೇವೆ ಇದ್ರೂ ಸಹಿತ ಅದು ಅತ್ಯುನ್ನತ ಪರಮ ಪದವಿ ಅಂತ ತಿಳ್ಕೊಂಡು ನಾವೆಲ್ಲ ಸೇವೆ ಮಾಡ್ಬೇಕು. ನಮ್ಗಿಲ್ಲಿ ಹುದ್ದ ಚಾಜ ನಾವ್ ಯಾರೂ ಸಹಿತ ಬೇಡಬಾರ್ದು. ನನಗೂ ಸಹಿತ ನಾನು ಬೇಡಂಗಿಲ್ಲ, ನೀವು ಬೇಡಕ್ ಹೋಗ್ಬೇಡ. ಆ ಕಾರಣಕ್ಕೋಸ್ಕರ ನೀವೆಲ್ಲ ಪ್ರೀತಿ ಸಹಕಾರ ಕೊಟ್ಟು ಈ ಜಾತ್ರೆಯನ್ನು ಅದ್ದೂರಿಯಾಗಿ ಮಾಡ್ರಿ ಅಂತ ಹೇಳ್ತಾ, ದಯವಿಟ್ಟು ತೇರನ್ನು ಎಳೆಯುವಂತ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳಿಂದ ಒಂದು ಪ್ರೀತಿಯ ವಿನಂತಿ, ತಾವ್ಯಾರು ತೇರಿನ ಸುತ್ತಮುತ್ತ ಇರುವಂತ ಅವಶ್ಯಕತೆ ಇಲ್ಲ. ಅಲ್ಲಿಗೆ ಒಂದು ಬೋವಿ ಸಮಾಜದವ್ರದ್ದು ಅವ್ರದ್ದೊಂದು ಚಾರ್ಜ್ ಅದ, ಅವರೆಲ್ಲರೂ ಬಹಳ ಕರೆಕ್ಟ್ ಆಗಿ ನಿಭಾಯಿಸ್ತಾರೆ. ನೀವು ಉಳಿದವರೆಲ್ಲರೂ ಸಹಿತ ತೇರಿನ ಮುಂಭಾಗದಲ್ಲಿ ತಾವೆಲ್ಲರೂ ಹೋಗ್ಬೇಕು. ಮತ್ತೆ ತೇರಿನ ಹಗ್ಗವನ್ನ ಹೆಚ್ಚು ಕಡಿಮೆ ಒಂದು 15ರಿಂದ 20 ಫೂಟ್ ಬಿಟ್ಟು ನೀವೆಲ್ಲ ಹಗ್ಗವನ್ನ ಹಿಡಿಯುವಂತ ಪ್ರಯತ್ನ ಮಾಡ್ರಿ. ಯಾರು ತೇರಿನ ಸಮೀಪ ಬರಾಕ್ ಹೋಗ್ಬೇಡ್ರಿ. ತೇರು ನೀವೆಲ್ಲ ದೂರ ನಿಂತು ನೀವು ಭಕ್ತಿಯಿಂದ ಕೈ ಮುಗಿದು ಮನಸ್ಸೊಳಗಡೆ ಶಿವಲಿಂಗೇಶ ಅಂದ್ರೆ ಸಾಕು, ಆ ತೇರಿನ ಸ್ವರೂಪ ನಿಮ್ಮ ಮನಸ್ಸೊಳಗನೆ ನಿರ್ಮಾಣ ಆಗಿ ಹೋಗ್ಬಿಟ್ಟಿರ್ತದೆ. ಹೀಗಾಗಿ ದಯವಿಟ್ಟು ತಾವೆಲ್ಲ ದೂರನೇ ನಿಂತ್ಕೊಂಡೆ ಆ ತೇರನ್ನ ಎಳೆಯುವಂತ ಪ್ರಯತ್ನ ಮಾಡ್ರಿ. ತೇರಿನ ಗಾಲಿಯ ಸುತ್ತಮುತ್ತ ಯಾರೂ ಸಹಿತ ಹೋಗ್ಬಾರ್ದು. ಮತ್ತೆ ಗಡಬಡ ಮಾಡಕ್ ಹೋಗ್ಬೇಡ್ರಿ, ನಿಧಾನವಾಗಿ ಹೋಗ್ರಿ, ನಿಧಾನವಾಗಿ ಬರ್ರಿ. ಮತ್ತೆ ಎಲ್ಲರೂ ತೇರು ರಥೋತ್ಸವ ಮುಗಿದ ಬಳಿಕ ತಾವೆಲ್ಲರೂ ಹೋಗ್ಬೇಕಾದ್ರೆ ಸುರಕ್ಷಿತವಾಗಿ ಹೋಗ್ರಿ. ಯಾರು ಜಗಳ ತಂಟೆ ತಕರಾರು ಯಾವುದಕ್ಕೂ ಸಹಿತ ಆಸ್ಪದ ಮಾಡಬಾರ್ದು. ನಿಮ್ಗೆ ಯಾರಾದ್ರೂ ಏನಾದ್ರೂ ಒಬ್ರು ಅಂದ್ರು ಅಂತಂದ್ರೆ ನೀವೇನ್ ಮಾಡ್ಕೊಳ್ಬೇಕು, ನಮ್ಗೆ ಯಾರು ಅಂದಿಲ್ಲಪ್ಪ, ಸ್ವತಃ ಶಿವಲಿಂಗೇಶನ ಅಂದ ಅಂತ ತಿಳ್ಕೊಂಡು ಸುಮ್ಮನೆ ಹೋಗೋದಿರ್ತದ ಅಷ್ಟೇ. ಯಾರೋ ಏನೋ ಒಂದು ಕೈ ಟಚ್ ಆಯ್ತು ಅಂತಂದ್ರೆ ಆ ಶಿವಲಿಂಗೇಶನ ಆಶೀರ್ವಾದ ಆಗೈತೆ ಅಂತ ಅನ್ಕೊಂಡು ಹೋಗೋದು. ತಿರುಗಿ ಕಾಲ್ ಕೆದರಿ ಜಗಳ ಮಾಡುವಂತ ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಮತ್ತೆ ಹೋಗ್ಬೇಕಾದ್ರೆ ಟ್ರಾಫಿಕ್ ಬಹಳ ಇರ್ತದೆ, ಗದ್ದಲ ಇರ್ತದ. ತಾವು ಸ್ವಲ್ಪ ಒಂದು 10 ನಿಮಿಷ ತಡ ಆದ್ರೂ ಪರವಾಗಿಲ್ಲ, ಶಾಂತವಾಗಿ ಹೋಗುವಂತ ಪ್ರಯತ್ನ ಮಾಡ್ರಿ.
ಟ್ರಾಫಿಕ್ ಒಳಗಡೆ ವಾಹನ ನಿಲ್ಗಡೆ ಇಲ್ಲೆಲ್ಲ ಬಹಳ ಗರ್ದಿ ಇರ್ತದ. ತಾವೆಲ್ಲರೂ ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬರಬೇಕು ಅನ್ನುವಂತ ಮಾತನ್ನು ಹೇಳಿ, ಮತ್ತೆ ರಥೋತ್ಸವ ಮುಗಿದ ಬಳಿಕ ತಾವೆಲ್ಲರೂ ಉಪವಾಸ ಇರ್ತೀರಿ. ನೀವು ಉಪವಾಸ ಇರ್ತೀರಿ ಅಂತ ಹೇಳಿ ನಾವು ಉಪವಾಸ ಇರ್ತೀವಿ, ನಾವು ಉಪವಾಸ ಇರ್ತೀವಿ ಅಂತ ಹೇಳಿ ನಮ್ಮ ಭಕ್ತರು ಉಪವಾಸ ಇರ್ತಾರೆ. ಅದಕ್ಕೆ ಎಲ್ಲರೂ ನೀವು ಎಲ್ಲರೂ ಸೇರಿ ಪ್ರಸಾದ ಮಾಡೋಣ, ಆಯ್ತಾ? ಎಲ್ಲರೂ ತೇರು ಮುಗಿದ ಬಳಿಕ ತಾವೆಲ್ಲರೂ ಹೊಟ್ಟೆ ತುಂಬ ಪ್ರಸಾದ ಮಾಡಿ ಹೋದ್ರನೆ ನನ್ನ ಹೊಟ್ಟೆ ತುಂಬತೈತಿ. ಹೀಗಾಗಿ ದಯವಿಟ್ಟು ಎಲ್ಲರೂ ಪ್ರಸಾದವನ್ನ ಮಾಡ್ಕೊಂಡೇ ಹೋಗ್ಬೇಕಂತೇಳಿ ನಿಮ್ಮೆಲ್ಲರಿಗೂ ಸಹಿತ ವಿನಂತಿ ಮಾಡ್ತಾ, ಈ ವರ್ಷದ ಜಾತ್ರೆಗೆ ಸಹಕರಿಸಿರುವಂತಹ ನಮ್ಮ ಊರಿನ ಎಲ್ಲ ಭಕ್ತಾದಿಗಳಿಗೆ, ಸರ್ವ ಸಮಾಜದ ಬಾಂಧವರಿಗೆ, ನಮ್ಮ ಊರಿನ ಆರಕ್ಷಕ ಠಾಣೆಯವರಿಗೆ ಮತ್ತು ಜಾತ್ರೆಯ ಸಂದರ್ಭಕ್ಕೆ ಬಂದಿರುವಂತಹ ನಮ್ಮ ಸಿದ್ಧಲಿಂಗ ಮಲ್ಶೆಟ್ಟಿ ನೇತೃತ್ವದ ಆರ್ಮಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಮಠದ ಭಕ್ತಾದಿಗಳಿಗೆ, ರಾಜಕೀಯ ಧುರೀಣರಿಗೆ ತಮ್ಮೆಲ್ಲರಿಗೂ ಸಹಿತ ಶರಣಗಳನ್ನು ಹೇಳಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲ ಪರಮ ಪೂಜ್ಯರಿಗೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ನಾವೆಲ್ಲರೂ ಸಹಿತ ಈ ವರ್ಷ ಜಾತ್ರೆಗೆ ಸನ್ಮಾನ್ಯ ಶ್ರೀ ಅಶೋಕ್ ಖೇಣಿಯವರನ್ನ ಕರೆಸಿ ಅವರ ಕಡೆಯಿಂದ ಚಾಲನೆ ಕೊಡಿಸ್ಬೇಕಂತ ಹೇಳಿ ಅನ್ಕೊಂಡಿದ್ವಿ. ತಮಗೆಲ್ಲ ಗೊತ್ತಿರುವಂತದ್ದಿದೆ. ಯಾಕೆ ಅವರು ಬಂದಿಲ್ಲ ಅಂತಂದ್ರೆ ಅವರಿಗೆ ಒಂದು ವಯಸ್ಸು ಆಗಿದೆ, ಹೆಚ್ಚು ಕಮ್ಮಿ 82 ಏಜ್ ಅವರಿಗೆ ವಯೋ ಸಹಜವಾಗಿ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿರೋದ್ರಿಂದಾಗಿ ಅವರು ಬರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅವರೆಲ್ಲ ಒಂದು ವಿಡಿಯೋ ಸಂದೇಶವನ್ನು ಕಳಿಸಿದ್ದಾರೆ. ಅದನ್ನೆಲ್ಲ ತದನಂತರದಲ್ಲಿ ಮಠದ ಗ್ರೂಪ್ಗಳಿಗೆ ತಮಗೆಲ್ಲ ಕಳಿಸ್ತೈತಿ. ಹೀಗಾಗಿ ಯಾರೂ ಸಹಿತ ಅನ್ಯತಾ ಭಾವಿಸಬಾರ್ದು. ಅವರಿಗೆ ನಮಗಿಂತ ಹೆಚ್ಚಿಗೆ ಅವರಿಗೆ ಜಾತ್ರೆಗೆ ಬರೋದಕ್ಕೆ ಅವರು ಎಕ್ಸೈಟೆಡ್ ಆಗಿದ್ರು. ಆದ್ರೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಿರೋ ಕಾರಣಕ್ಕಾಗಿ ಅವ್ರು ಯಾರೂ ಸಹಿತ ಅವ್ರಿಲ್ಲಿ ಬರ್ಲಿಕ್ಕೆ ಆಗಿಲ್ಲ. ಆದ್ರೆ ಶ್ರೀಮಠದ ಜಾತ್ರೆನ ಲೈವ್ ಆಗಿ ಅವರೆಲ್ಲ ನೋಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ತಮ್ಗೆಲ್ಲ ತಿಳಿಪಡಿಸಿ ತಾವೆಲ್ಲರೂ ಜಾತ್ರೆಗೆ ಸಹಕರಿಸ್ರಿ. ತಮ್ಮೆಲ್ಲರಿಗೂ ಯಾರ್ಯಾರು ಒಟ್ಟು ಸೇವಾ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ, ಪ್ರತ್ಯಕ್ಷ ಪರೋಕ್ಷವಾಗಿ ಸೇವೆ ಮಾಡಿರುವಂತಹ ಎಲ್ಲಾ ಕೈಗಳಿಗೂ ಸಹಿತ ನನ್ನದೊಂದು ಭಕ್ತಿ ನಮನಗಳನ್ನ ಸಮರ್ಪಿಸಿ ನನ್ನೆರಡು ಮಾತುಗಳಿಗೆ ವಿರಾಮವನ್ನ ನೀಡುತ್ತೆ.